ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಆರಂಭಗೊಂಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಬೇಲ್ ಅರ್ಜಿ ಈಗ ವಿಚಾರಣೆ ಆರಂಭಗೊಂಡಿದೆ. ಟೋಟಲ್ ದರ್ಶನ್ ಮಾತ್ರ ಅಲ್ಲ, 6 ಜನ ಅವರ ಬೇಲ್ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭಗೊಂಡಿರುವಂಥದ್ದು. ದರ್ಶನ್ ಪರ ವಕೀಲರಾದಂತಹ ಹಿರಿಯ ವಕೀಲ ಸಿ.ವಿ. ನಾಗೇಶ್ವರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್ ಹಾಗೆ ಜಗದೀಶ್ ಜಾಮೀನು ಅರ್ಜಿಗಳ ವಿಚಾರಣೆ ಈಗ ಆರಂಭಗೊಂಡಿದೆ. ಕೋರ್ಟ್ಗೆ ಈಗಾಗಲೇ ಆಗಮಿಸಿದ್ದಾರೆ. ಪವಿತ್ರಗೌಡ ಅವರ ತಾಯಿ ತನ್ನ ಮಗಳಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಅವ್ರ ತಾಯಿಯಲ್ಲಿರುವಂಥದ್ದು. ಆ ಕಾರಣದಿಂದ ಪವಿತ್ರಗೌಡ ಅವರ ತಾಯಿ ಕೂಡ ಈಗ ಕೋರ್ಟ್ಗೆ ಆಗಮಿಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು ಸಿ.ವಿ. ನಾಗೇಶ್ ಅವರು. ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಪೊಲೀಸ್ನವರು ಅಂದ್ರೆ ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಎಲ್ಲೆಲ್ಲ ಲೋಪಗಳನ್ನ ಮಾಡಿದ್ದಾರೆ. ತಮ್ಮ ಕಕ್ಷಿದಾರನನ್ನ ಇಲ್ಲೆಲ್ಲವೂ ಕೂಡ ಸೇರಿಸಿದ್ದಾರೆ. ಆದ್ರೆ ತಮ್ಮ ಕಕ್ಷಿದಾರ ದರ್ಶನ್ ಈ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ. ಸಾಕಷ್ಟು ಊಹಾಪೋಹಗಳು ಕೂಡ ಎತ್ಕೊಂಡಿರುವಂತದ್ದು. ದರ್ಶನ್ ಅಲ್ಲಿ ಇಲ್ಲ, ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಕೋರ್ಟ್ಗೆ ಮನದಟ್ಟಾಗುವಂತ ಗಮನಕ್ಕೆ ತಂದಿರುವಂತದ್ದು. ಜೊತೆಗೆ ಇವತ್ತು 6 ಜನರ ಬೇಲ್ ಅರ್ಜಿ ವಿಚಾರಣೆ. ಹಾಗಾದ್ರೆ ಬೇಲ್ ಸಿಗುತ್ತಾ ಅಥವಾ ವಾಪಸ್ ಜೈಲೇ ಗತಿ ಆಗುತ್ತೆ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಹಿಂದೆ ಕೂಡ ನಾವು ಗಮನಿಸ್ತಾ ಇದ್ವಿ, ಈ ರೆಂಬೆ ಕೊಂಬೆಗಳು ಈ ವಿಚಾರಗಳು ಕೂಡ ಬಂದಿತ್ತು. ಈ ರೆಂಬೆಯಲ್ಲಿ ರಕ್ತದ ಕಲೆ ಇದೆ ಅಂತ ಈಗ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ರಕ್ತದ ಕಲೆಯೇ ಇಲ್ಲ. ಇದು ಸಿ.ವಿ. ನಾಗೇಶ್ವರ ವಾದ, ನಮ್ಮ ವಾದ ಅಲ್ಲ. ಸಿ.ವಿ. ನಾಗೇಶ್ವರ ವಾದ ಮಾಡ್ತಾ ಇರುವಂತದ್ದು ಈ ರೆಂಬೆ ಕೊಂಬೆಗಳಲ್ಲಿ ರಕ್ತದ ಕಲೆ ಇದೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಆದ್ರೆ FSL ರಿಪೋರ್ಟ್ ನಲ್ಲಿ ಯಾವುದೇ ರೀತಿ ಕಲೆಗಳು ಇರಲಿಲ್ಲ ಈ ರೆಂಬೆ ಕೊಂಬೆಗಳಲ್ಲಿ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಅವರ ವಿಚಾರಣೆ ಸಂದರ್ಭದಲ್ಲಿ ಶೂಗಳನ್ನ ತಗೊಂಡು ಹೋಗಲಾಗಿದೆ. ಆದ್ರೆ ಅಲ್ಲಿ ದರ್ಶನ್ ಯೂಸ್ ಮಾಡಿದ್ದು ಚಪ್ಪಲಿ ಎನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರು. ಜೊತೆಗೂ ಕೂಡ ನೀವು ಕೂಡ ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಮೇಯಲ್ಲಿ ದರ್ಶನ್ ಮನೆಗೆ ಹಣ ಬಂದಿತ್ತು. ಆದ್ರೆ ಕೊಲೆ ಆಗಿದ್ದು ಯಾವಾಗ? ಜೂನ್ ನಲ್ಲಿ. ಆದ್ರೆ ಪೊಲೀಸ್ ಅವರು ಇಲ್ಲಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ದರ್ಶನ್ ಹಣವನ್ನ ಇಟ್ಕೊಂಡು ಸಾಕ್ಷಿಗಳೇ ಕೊಟ್ಟಿದ್ರಲ್ಲ, ಅವರಿಗೆ ಸಾಕ್ಷಿಯನ್ನ ಮುಚ್ಚಾಕುವಂತ ನಿಟ್ಟಿನಲ್ಲಿ ಹಣವನ್ನ ಉಪಯೋಗ ಮಾಡೋಕೆ ಹಣವನ್ನ ತಂದಿಟ್ಕೊಂಡಿದ್ರು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಮೇ ತಿಂಗಳಲ್ಲಿ ದರ್ಶನ್ಗೆ ಹಣ ಬಂದಿದೆ, ಜೂನ್ ನಲ್ಲಿ ಯಾಕೆ ಅದನ್ನು ಯೂಸ್ ಮಾಡ್ಕೊಳ್ತಾ? ಹಾಗಾದ್ರೆ 1 ತಿಂಗಳ ಹಿಂದೆ ಬಂದಿದ್ದು, ಕೊಲೆ ಆಗೋದು ಗೊತ್ತಿತ್ತು ಹಾಗಾದ್ರೆ ಮುಂಚೆನೆ. ಸಾಕಷ್ಟು ಲೋಪದೋಷಗಳನ್ನ ಈಗಾಗಲೇ ಸಿ.ವಿ. ನಾಗೇಶ್ ಅವರು ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ಬೇಕಾಗತ್ತೆ ಏನಾಗುತ್ತೆ ಅಂತ ಸಾಕಷ್ಟು ಕುತೂಹಲ ಕೂಡ ಕೇಳಿಸ್ತಾ ಇರುವಂತದ್ದು. ಜೊತೆಗೆ ಇವತ್ತು ಒಂದಲ್ಲ ಎರಡಲ್ಲ ಸತತ 6 ಜನರ ಜಾಮೀನು ಅರ್ಜಿ ವಿಚಾರಣೆಯ ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಈಗಾಗಲೇ ವಾದವನ್ನ ಆರಂಭಿಸಿದ್ದಾರೆ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಪಡಿತಾ ಇದ್ದಾರೆ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಸ್ಪಷ್ಟವಾಗುತ್ತೆ. ನೋಡಿ, ಇದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ. ಇಬ್ಬರು ಸಾಕ್ಷಿಗಳ ಹೇಳಿಕೆಗಳ ನೋಡ್ತಾ ಇದ್ರೆ ದರ್ಶನ್ ಘಟನಾ ಸ್ಥಳದಲ್ಲಿ ಇಲ್ಲ ಎಂಬುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾಕೆ ದರ್ಶನ್ ಹೆಸರನ್ನ ಉಲ್ಲೇಖ ಮಾಡಿದ್ರು ಪೊಲೀಸ್ನವರು? ಏನಾಯ್ತು ಹಾಗಾದ್ರೆ? ಏನ್ ಲೋಪ ಹಾಗಾದ್ರೆ? ಇದೆಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ರೆ ನೋಡಿ, ಈಗ ಪಟ್ಟಣಗೆರೆ ಶೆಡ್ ಇಲ್ಲೇ ಹೊಡೆದಾಕಿದ್ದು ರೇಣುಕಾ ಸ್ವಾಮಿಯನ್ನ ಎನ್ನುವಂಥದ್ದು ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಇರುವಂಥದ್ದು. ಆದ್ರೆ ಈ ಹೊಡೆಯುವಂತ ಸಂದರ್ಭದಲ್ಲಿ ಅಥವಾ ದರ್ಶನ್ನ ಆ ಘಟನಾ ಸ್ಥಳದಲ್ಲಿ ದರ್ಶನ್ ಇಲ್ವೇ ಇಲ್ಲ. ಇಬ್ರು ಸಾಕ್ಷಿಗಳ ಹೇಳಿಕೆಯನ್ನ ನೋಡ್ತಾ ಇದ್ರೆ ದರ್ಶನ್ ಆ ಘಟನಾ ಸ್ಥಳದಲ್ಲಿ ಇಲ್ಲ. ಯಾಕೆ ದರ್ಶನ್ ಹೆಸರನ್ನು ಸೇರಿಸಿದ್ರು? ಇದು ಸಿ.ವಿ. ನಾಗೇಶ್ ಅವರ ವಾದ. ಎಸ್, ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. 164 ಹೇಳಿಕೆಯನ್ನ ಪ್ರಾಮುಖ್ಯತೆ ಇದ್ದಾಗ ದಾಖಲಿಸಲಾಗುತ್ತೆ. ನೋಡಿ, 164 ಹೇಳಿಕೆ, 161 ಹೇಳಿಕೆ ಪೊಲೀಸರ ಮುಂದೆ ಈ ಹೇಳಿಕೆಯನ್ನ ಪಡೆದುಕೊಳ್ಳಲಾಗುತ್ತೆ. ಅದಾದ ತಕ್ಷಣ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇರೋಲ್ಲ. ಪೊಲೀಸರವರು ಗದರಿಸಿದ್ದಾದ್ರೆ ಹೆದರ್ಸಿದ್ರು, ಇಲ್ಲ ಹೊಡೆಯೋಕ್ ಬಂದ್ರು, ನಾನು ಹೇಳ್ಬಿಟ್ಟೆ, ಅದಾಗುತ್ತೆ 161 ಹೇಳಿಕೆ. ಆದ್ರೆ ಇಲ್ಲಿರುವಂತದ್ದು 164 ಹೇಳಿಕೆ. ಈ ಹೇಳಿಕೆಯನ್ನ ಪ್ರಾಮುಖ್ಯತೆ ಇದ್ದಾಗ ದಾಖಲು ಮಾಡಲಾಗುತ್ತೆ. ಅಂದ್ರೆ ಜಡ್ಜಿ ಎದುರುಗಡೆ 164 ಹೇಳಿಕೆಯನ್ನ ಕೊಡೋದು. ಸೊ ಇದನ್ನ ಯಾವುದೇ ಕಾರಣಕ್ಕೂ ಆಚೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಜಡ್ಜ್ ಕೇಳ್ತಾರೆ, ಹೆದರ್ಸಿದ್ರಾ, ಭಯಪಡಿಸಿದ್ರಾ, ಹೊಡೆಯೋಕ್ ಬಂದ್ರಾ, ಹೇಳಿಬಿಟ್ಟಿದ್ದಾರೆ. 164 ಹೇಳಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ ಟೋಟಲ್ 17 ಜನರು ಕೂಡ 164 ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೆಲ್ಲೂ ಕೂಡ ಯಾವಾಗ ಬಂದ್ರು, ದರ್ಶನ್ ಯಾವಾಗ ಹೋದ್ರು, ಇದ್ಯಾವುದು ಕೂಡ ಉಲ್ಲೇಖ ಆಗಿಲ್ಲ. ಹಾಗಾದ್ರೆ ಏನಾಗ್ತಾ ಇದೆ ಪ್ರಕರಣದಲ್ಲಿ? ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ರ ಪೊಲೀಸರು, ಐಒ ಆಫೀಸರ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ಸ್ ದಾರಿ ತಪ್ಪಿಸ್ತಾ ಇದ್ದಾರೆ. ಹಾಗಾದ್ರೆ ತಮ್ಮ ಕಕ್ಷಿದಾರ ದರ್ಶನ್ ಅವರನ್ನ ಇದರಲ್ಲಿ ಬೇಕಂತೆ ಸೇರಿಸ್ಬಿಟ್ರೆ ಹಾಗಾದ್ರೆ ಎಲ್ಲ ಪ್ರಶ್ನೆಗಳು ಕೂಡ ಈಗ ಕೋರ್ಟ್ ನಲ್ಲಿ ಕೇಳ್ತಾ ಇದ್ರೆ ಹಾಗಾದ್ರೆ ಪೊಲೀಸ್ ಅವರ ಲೋಪದೋಷಗಳು ಏನು?
ಯಾವಾಗ ಕೊಲೆ ಆಯಿತು ದರ್ಶನ್, ಅವರು ಕೊಲೆ ಮಾಡಿದ್ರು ರೇಣುಕಾ ಸ್ವಾಮಿಯನ್ನ, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರವರು. ಸೊ ಇಲ್ಲಿ ಡೆಡ್ ಬಾಡಿ ಸಿಕ್ತು, ಆ ಡೆಡ್ ಬಾಡಿ ಸಿಕ್ಕಿದ ತಕ್ಷಣ FIR ಅನ್ನ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಇದು ಯಾವ ರೀತಿ ಸಹಜ ಸಾವು, ಒಂದು ಬಾಡಿ ಸಿಕ್ಕಿದೆ ಅಂತ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇವ್ರು ಯಾವ ರೀತಿ ದಾಖಲು ಮಾಡ್ಕೊಂಡಿದ್ದಾರೆ, ಇದನ್ನು ಹೊಡೆದು ಕೊಂದೇ ಬಿಟ್ರು ಅಂತ ದಾಖಲು ಮಾಡ್ಕೊಂಡಿದ್ದಾರೆ ಇಲ್ಲಿ FIR ನಲ್ಲಿ. ಇದು ಯಾವ ರೀತಿ ಸರಿ? ಹಾಗಾದ್ರೆ ಒಂದ್ ಕಡೆಯಲ್ಲಿ ಬಾಡಿ ಸಿಕ್ತು, ಓಕೆ, ಆದ್ರೆ ಪೋಸ್ಟ್ ಮಾರ್ಟಮ್ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಸಲಾಗುತ್ತೆ. ದರ್ಶನ್ ಪರ ವಕೀಲರಾದಂತ ಹಿರಿಯ ವಕೀಲರು CV ನಾಗೇಶ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಈಗಾಗಲೂ ಕೂಡ ಗಮನಿಸ್ತಾ ಇದ್ವಿ ಒಂದ್ ಕಡೆ ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಪೊಲೀಸ್ ಅವರು ವಿಚಾರಣೆ ಮಾಡಿದ್ರಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್, ಅದೆಲ್ಲವೂ ಕೂಡ ಬರೇ ಸುಳ್ಳೇ ಸುಳ್ಳು, ಸಾಕ್ಷಿ ಎಲ್ಲವೂ ಕೂಡ ಸುಳ್ಳು ಅಂತ ಈಗಾಗಲೇ CV ನಾಗೇಶ್ ಅವರು ದೊಡ್ಡ ಮಟ್ಟದ ವಾದವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವಿಚಾರಣೆ ಕೂಡ ಸರಿಯಾಗಿಲ್ಲ, ಸುಳ್ಳು ಸಾಕ್ಷಿಗಳನ್ನ ಇಟ್ಟಿದ್ದಾರೆ ಅಂತ ಪ್ರಬಲವಾದಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಗರಾಜ್ ಜಗದೀಶ್ ಇವರುಗಳ ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯಲಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. 6 ಜನರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಏನಾಗುತ್ತೆ, ಇವರಿಗೆಲ್ಲ ಬೇಲ್ ಸಿಗತ್ತಾ ಇಲ್ವಾ ಕುತೂಹಲ ಗರಿಗೆದರಿದೆ. ಹಾಗೇನೆ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಕುತೂಹಲ ಮೂಡಿದೆ. ಪವಿತ್ರ ಗೌಡ ಅವರ ತಾಯಿ ಕೋರ್ಟ್ಗೆ ಆಗಮಿಸಿದ್ದಾರೆ. ದರ್ಶನ್ ಪವಿತ್ರ ಗೌಡ ಸೇರಿ 6 ಜನರ ಬೇಲ್ ಅರ್ಜಿ ವಿಚಾರಣೆ. ದರ್ಶನ್ ಪವಿತ್ರ ಲಕ್ಷ್ಮಣ್ ಅನುಕುಮಾರ್ ಇವರೆಲ್ಲರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ಗೆ BP ಇದೆ ಅಂತ ನೆಪ ಹೇಳಲಾಗ್ತಾ ಇದೆ ಅಂತ SPP ಹೇಳ್ತಾ ಇದ್ದಾರೆ. ಬಿಮ್ಸ್ ವರದಿಯಲ್ಲಿ ಅದರ ಉಲ್ಲೇಖವೇ ಇಲ್ಲ. ಪ್ರಸನ್ನಕುಮಾರ್ ವಾದ ಮಂಡನೆ. SPP ತುರ್ತು ಆಪರೇಷನ್ ಅಂತ ಬೇಲ್ ಪಡೆದು ನಾಟಕ ಮಾಡ್ತಾ ಇದ್ದಾರೆ. ಆಪರೇಷನ್ ಆಗಿಲ್ಲ, ಹಾಗಾಗಿ ಅದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಆಪರೇಷನ್ ಇಲ್ಲದೆ ಇದ್ರೆ ಮೂತ್ರ ನಿಯಂತ್ರಣ ಕಳೆದುಕೊಳ್ಬಹುದು, ಪ್ಯಾರಲಿಸಿಸ್ ಆಗ್ಬೋದು, ಅದಾಗ್ಬೋದು, ಇದಾಗ್ಬೋದು ಅಂತ ಏನು ಮೆಡಿಕಲ್ ರಿಪೋರ್ಟ್ ಇತ್ತಲ್ಲ, ಹಾಗಾದ್ರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಲಿಲ್ಲ, ಪಾರ್ಶ್ವವಾಯು ಆಗಬಹುದು ಅಂತೆಲ್ಲ ಹೇಳಲಾಗಿತ್ತು. ಆದರೆ ಇನ್ನೂ ಕೂಡ ಯಾಕೆ ಆಪರೇಷನ್ ಆಗಿಲ್ಲ? ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನಕುಮಾರ್ ಈ ಒಂದು ಮಾತನ್ನ ಎತ್ತಿದ್ದಾರೆ. ಇಷ್ಟು ಅಪಾಯ ಇದ್ರೂ ಕೂಡ ಆಪರೇಷನ್ ಇನ್ನೂ ಯಾಕಿಲ್ಲ? BGS ಆಸ್ಪತ್ರೆಯಲ್ಲಿ BP ನಿಯಂತ್ರಣ ಮಾಡಕ್ಕೆ ಆಗ್ತಿಲ್ವಾ? ಕಂಟ್ರೋಲ್ BP ಇದೆ, ಹಾಗಾಗಿ ಆಪರೇಷನ್ಸ್ ಮಾಡೋಕ್ಕಾಗಲ್ಲ ಅಂತ. ಹಾಗಾದ್ರೆ ಯಾಕೆ BP ಕಂಟ್ರೋಲ್ ತಂದ್ಕೊಂಡು ಆಪರೇಷನ್ ಮಾಡೋಕ್ಕಾಗ್ತಿಲ್ವಾ ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾ ಇದ್ದಾರೆ. ದರ್ಶನ್ಗೆ ಮಧ್ಯಂತರ ಬೇಲ್ ನೀಡಿ 4 ವಾರಗಳಾಗಿದೆ, ಆದರೂ ಕೂಡ ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ.